ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ. ಈ ಅಪ್ಲಿಕೇಶನ್ ಯಾವ ರೀತಿ ನಮ್ಗೆ ಹೆಲ್ಪ್ ಆಗುತ್ತಪ್ಪ ಅಂದರೆ, ಯಾರಿಗೆ ಸ್ವಲ್ಪ ಇಂಗ್ಲೀಷ್ ಅನ್ನೋದು ಕಷ್ಟ ಆಗುತ್ತೆ, ಯಾರಿಗೆ ಇಂಗ್ಲೀಷಲ್ಲಿರೋ ಅಂಥದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ನೋಡೋಕೆ ಗೊತ್ತಾಗಲ್ಲ, ಸೊ ಅಂಥವ್ರಿಗೆ ವಂಡರ್ಫುಲ್ಲಾಗಿ ಕೆಲಸ ಮಾಡೋ ಅಂಥ ಒಂದು ಅಪ್ಲಿಕೇಶನ್ ಇದಾಗಿರುತ್ತೆ. ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡ್ಬೋದಾಗುತ್ತೆ. ಸೊ ಇಂಗ್ಲೀಷಲ್ಲಿರೋ ಅಂಥ ಯಾವುದೇ ಒಂದು ಸೆಂಟೆನ್ಸ್ ಆಗಲಿ, ಪ್ಯಾರಾಗ್ರಾಫ್ನಾಗಲಿ ಅಥವಾ ಒಂದು ವರ್ಡ್ನಾಗಲಿ ಈಸಿಯಾಗಿ ಒಂದು ಸೆಕೆಂಡ್ ಒಳಗಡೆ ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ನೋಡ್ಬೋದು. ಸೊ ಅಂಥ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನೀವು ಮಾಡೋಂಥ ಕಾಮೆಂಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿದೆಯಲ್ಲ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಆನಂತರ ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೊಂದು ಇಮೇಲ್ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಈಗ ಅಪ್ಲಿಕೇಶನ್ ಯಾವುದು ಅಂತ ತಿಳ್ಕೊತಾ ಹೋಗೋಣ. ನೋಡಿ, ಈಗ ನಾನು ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ನಂತರ ನಮಗೆ ಸಿಂಪಲ್ಲಾಗಿ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಕಾಣುತ್ತೆ. ಸೊ ಭಾಳನೇ ಸಿಂಪಲ್ ಆಗಿರೋಂಥ ಒಂದು ಇಂಟರ್ಫೇಸ್ ಇದಾಗಿರುತ್ತೆ. ಯಾವುದೇ ರೀತಿಯ ಒಂದು ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ರೀತಿಯ ಪರ್ಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಮೇಲೆ ಅಬ್ಸರ್ವ್ ಮಾಡ್ಬೋದು, ಕನ್ನಡ ಟು ಇಂಗ್ಲೀಷ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷ್ ಟು ಕನ್ನಡ ಅಂತ ಬರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಸೆಂಟೆನ್ಸ್ನ ಅಥವಾ ಒಂದು ವರ್ಡ್ನ ಅಥವಾ ನಿಮಗೆ ಯಾವುದು ಗೊತ್ತಾಗ್ತಾ ಇಲ್ಲ ಇಂಗ್ಲೀಷಲ್ಲಿರೋದನ್ನು, ಅದನ್ನು ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ಅದು ಕನ್ವರ್ಟ್ ಆಗಿ ತೋರಿಸುತ್ತೆ. ನೋಡಿ, ನಾನೀಗ ಒಂದು ಲಾಂಗ್ ಪ್ರೆಸ್ ಮಾಡಿ ಕನ್ನಡದಲ್ಲಿರೋ ಒಂದು ವರ್ಡ್ಸ್ನ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಇಂಗ್ಲೀಷ್ ಟು ಕನ್ನಡ ಇದೆ. ಈಗ ನನಗೆ ಬೇಕಾಗಿರೋದು ಕನ್ನಡ ಟು ಇಂಗ್ಲೀಷ್. ನೋಡಿ, ಜಸ್ಟ್ ನಾನು ಟ್ಯಾಪ್ ಮಾಡಿದ್ದೆ ಸಾಕು, ನಮಗಿಲ್ಲಿ ಇದೇ ಒಂದು ವರ್ಡ್ಸ್ ಅನ್ನೋದು ಇಂಗ್ಲೀಷಲ್ಲಿ ಕನ್ವರ್ಟ್ ಆಗಿ ಬಂತು. ನೀವು ಅಬ್ಸರ್ವ್ ಮಾಡ್ಬೋದು. ಸಿಂಪಲ್, ಇಲ್ಲೇ ನಾನು ಕನ್ನಡದಲ್ಲಿ ಪೇಸ್ಟ್ ಮಾಡಿದ್ದೆ, ಅದನ್ನು ಆಟೋಮೆಟಿಕಲಿ ಅದು ಇಂಗ್ಲೀಷ್ಗೆ ಕನ್ವರ್ಟ್ ಮಾಡಿ ತೋರಿಸ್ತು. ಅದೇ ನಾನು ಇದನ್ನು ಈಗ ಕಾಪಿ ಮಾಡ್ತೀನಿ. ಓಕೆ, ಇದನ್ನು ಕ್ಲಿಯರ್ ಮಾಡ್ತೀನಿ. ಈಗ ಉಲ್ಟಾ ನಾನು ಇಂಗ್ಲೀಷ್ ಟು ಕನ್ನಡ ಅಂತ ಕೊಡ್ತೀನಿ. ಈಗ ನೋಡಿ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಇಲ್ಲಿ ಇಂಗ್ಲೀಷಲ್ಲಿದೆ. ಜಸ್ಟ್ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ ಆದರೆ ಅದು ಯಾವ ರೀತಿ ನಮ್ಗೆ ಇಂಗ್ಲೀಷಲ್ಲಿದ್ದು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ತೋರಿಸ್ತಿದೆ ಅಂತ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಇಮೇಲ್ ಬಂದಾಗ ಅಥವಾ ದೊಡ್ಡ ದೊಡ್ಡ ಮೆಸೇಜಸ್ ಅನ್ನೋದು ಬಂದಾಗ ಸಿಂಪಲ್ಲಾಗಿ ನೀವು ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಇದನ್ನು ಕೊಟ್ಟಿದ್ದೆ ಆದರೆ ಆಟೋಮೆಟಿಕಲಿ ಅದು ನಿಮ್ಗೆ ಕನ್ವರ್ಟ್ ಆಗಿ ತೋರಿಸುತ್ತೆ. ಪ್ಲಸ್ ನೀವು ಇಲ್ಲಿ ವಾಯ್ಸಲ್ಲೂ ಸಹ ಮಾತಾಡ್ಬೋದು. ನೀವೇನು ವಾಯ್ಸಲ್ಲಿ ಮಾತಾಡ್ತೀರಾ ಅದು ನಿಮ್ಗೆ ಇಲ್ಲಿ ಟೈಪ್ ಆಗುತ್ತೆ. ಆನಂತರ ನೀವು ಕ್ಲಿಕ್ ಮಾಡಿದ್ದೆ ಅಂದರೆ ನಿಮ್ಗೆ ಅದು ಕನ್ವರ್ಟ್ ಆಗಿ ನಿಮಗೆ ಕನ್ನಡದಲ್ಲಿ ಸಹ ಇಲ್ಲಿ ಪೇಸ್ಟ್ ಆಗುತ್ತೆ. ಸೊ ಈಸಿಯಾಗಿ ನೀವು ಇಂಗ್ಲೀಷಲ್ಲಿರೋಂಥದ್ದನ್ನು ಕನ್ನಡಗೆ ಮತ್ತು ಕನ್ನಡದಲ್ಲಿರೋಂಥದ್ದನ್ನು ಇಂಗ್ಲೀಷಾಗಿ ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರ ಮೂಲಕ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದಾಗುತ್ತೆ. ಸೊ ನಿಮ್ಗೆ ಕನ್ವರ್ಟ್ ಆದಮೇಲೆ ನೀವು ಬೇಕಂದರೆ ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನಿಮಗೆ ಶೇರ್ ಸಹ ಮಾಡ್ಬೋದಾಗುತ್ತೆ. ಸೊ ಇದೊಂದು ವಂಡರ್ಫುಲ್ ಅಪ್ಲಿಕೇಶನ್ನು. ಯಾರು ಸ್ವಲ್ಪ ಇಂಗ್ಲೀಷ್ ಕಷ್ಟ ಅಂತ ಇರ್ತೀರಾ ಅಂಥವ್ರಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಬರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.